Let's go, Rachu! Rachu! Please ಬನ್ನಿ ನಿಮಗೋಸ್ಕರ ಅಂತ ನಮ್ಮ ಕನಕಪುರ ಬಾಯ್ಸ್ ಎಸ್ಪೆಷಲಿ 10 ಗಂಟೆ ಆದ್ರೂ ರಚ್ಚನ್ ನೋಡ್ಬೇಕು ಅಂತ ಪ್ರೀತಿಯಿಂದ ಇದ್ದಾರೆ. ವೆಲ್ಕಮ್ ಟು ಕನಕೋತ್ಸವ 2026. ಇವತ್ತು ನಿಮ್ಮೆಲ್ಲರೂ ನೋಡಿ ಖುಷಿನಾ ಎಲ್ರಿಗೂ? ಸೊ ಕನಕೋತ್ಸವಕ್ಕೆ ಸ್ವಾಗತ. ಪ್ಲೀಸ್ ಒಂದೆರಡು ಮಾತು. ನಮಸ್ಕಾರ ಕನಕಪುರ. ಅಪ್ಪ, ಈ ರ್ಯಾಂಪ್ ಪೂರ ನಡೆಯೋದಕ್ಕೆ ಎಷ್ಟು ಖುಷಿ ಆಯ್ತು ಗೊತ್ತಾ? ಇಷ್ಟು ದೊಡ್ಡ ರ್ಯಾಂಪ್ ನಾನು ಯಾವತ್ತೂ ನಡೆದಿರ್ಲಿಲ್ಲ. ಆ್ಯಂಡ್ ಚೈತ್ರ ಹೇಳ್ದಂಗೆ 10 ಗಂಟೆ ಆದರೂ ಸಹ ಇಷ್ಟು ಎನರ್ಜಿ, ಇಷ್ಟು ಜೋಶು ಸತ್ಯವಾಗ್ಲೂ ಹೇಳ್ತೀನಿ ನಾನು ನೋಡೇ ಇರಲಿಲ್ಲ. ನಿಮ್ಗೆ ಎಲ್ರಿಗೂ ಥ್ಯಾಂಕ್ಸ್. ಎಲ್ಲರೂ ಪ್ರತಿಯೊಬ್ಬರು ಇಲ್ಲಿ ಸೇರಿರುವಂಥ ಪ್ರತಿಯೊಬ್ಬರಿಗೂ ಥ್ಯಾಂಕ್ಸ್ ನಿಮ್ಮ ಪ್ರೀತಿಗೆ. ಹಾಗೆ ಇಲ್ಲಿರುವಂಥ ಎಲ್ಲ ಶಾಸಕರಿಗೆ, ಮುಖ್ಯವಾಗಿ ನಾನು ಡಿ.ಕೆ. ಸುರೇಶ್ ಸರ್ಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಲಾಸ್ಟ್ ಇಯರ್ ಇನ್ವೈಟ್ ಮಾಡಿದ್ರು ನನ್ನ ಕನಕೋತ್ಸವಕ್ಕೆ, 2025ನೇ ಉತ್ಸವಕ್ಕೆ. ಅವಾಗ ಬರೋದಕ್ಕಾಗಲಿಲ್ಲ ಅಂದ್ಬಿಟ್ಟು ಬೇಜಾರು ಮಾಡ್ಕೊಂಡಿದ್ರು ಸರ್. ಅದಕ್ಕೆ ಹೇಳ್ದೆ, ಇಲ್ಲ ಸರ್, ನೋ ಮ್ಯಾಟರ್ ವಾಟ್, ಈ ವರ್ಷ ಬಂದೇ ಬರ್ತೀನಿ ಅಂದೆ. ಬಟ್ ಇಷ್ಟು ಜೋರಾಗಿರತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ ಸರ್. ತುಂಬ ಥ್ಯಾಂಕ್ಸ್ ಸರ್ ನನಗೆ ಈ ಒಂದು ಉತ್ಸವಕ್ಕೆ ನನ್ನ ಕರೆದಿದ್ದಕ್ಕೆ. ಹಾಗೆ ಡಿ.ಕೆ. ಶಿವಕುಮಾರ್ ಸರ್ಗೂ ನಾನು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಥರ ಒಂದು ಒಳ್ಳೆ ಕಾರ್ಯಕ್ರಮನ ಅವ್ರು ಹುಟ್ಟಿರೋಂಥ ಊರಲ್ಲಿ ಪ್ರತಿ ವರ್ಷ ಅವರು ಈ ಒಂದು ಕಾರ್ಯಕ್ರಮನ ನಡೆಸ್ಕೊಡ್ತಿದ್ದಾರೆ. ನಿಮ್ಮೆಲ್ರಿಗೂ ಒಂದು ಮನರಂಜನೆ. ಈ ಕನಕೋತ್ಸವ 3 ದಿನ 4 ದಿನ ನಡೆಯುವಂಥ ಒಂದು ಅದ್ಭುತವಾಗಿರುವಂಥ ಕಾರ್ಯಕ್ರಮದಲ್ಲಿ ನೀವೆಲ್ಲರೂ ಪಾರ್ಟಿಸಿಪೇಟ್ ಮಾಡುವಂಥ ಒಂದು ಅವಕಾಶ ತುಂಬ ಖುಷಿ ಆಯಿತು ಕೇಳಿದಾಗ. ಒಂದಷ್ಟು ಹೇಳ್ದು, ರ್ಯಾಂಪ್ ವಾಕ್ ಆಯಿತು, ಕಪಲ್ದು ರ್ಯಾಂಪ್ ವಾಕ್ ನಡೀತಂತೆ, ಕಾಂಪಿಟೇಷನ್ಸ್ ಆಯ್ತಂತೆ ಅಂತ. ವಂಡರ್ಫುಲ್, ಸೋ ಗುಡ್. ಇನ್ಫ್ಯಾಕ್ಟ್ ಏನು ಗೊತ್ತಾ, ಐ ಥಿಂಕ್ ಹೋದ ತಿಂಗಳು ಅನ್ಸುತ್ತೆ ನಾನು ಇಲ್ಲಿ ಕನಕಪುರಕ್ಕೆ ಶೂಟಿಂಗಿಗೆ ಅಂತ ಬಂದಿದ್ದು. ನೀವು ನಂಬ್ತಿರೋ ಬಿಡ್ತಿರೋ, ಪ್ರತಿ ಮನೇಲೂ ನನಗೆ ಊಟಕ್ಕೆ ಆಹ್ವಾನ ಮಾಡಿದ್ರು. ಬನ್ನಿ ನಮ್ಮ ಮನೇಲಿ ನಾಟಿ ಕೋಳಿ ಸಾರು, ಬನ್ನಿ ನಮ್ಮ ಮನೇಲಿ ಉಪ್ಸಾರು ಅಂತ. ನೀವು ಕೊಡೋ ಪ್ರೀತಿ, ನೀವು ತೋರಿಸೋಂಥ ಪ್ರೀತಿ, ಜೀವನ ಪೂರ್ತಿ ನಾನು ಚಿರಋಣಿಯಾಗಿರ್ತೀನಿ. ತುಂಬ ಥ್ಯಾಂಕ್ಸ್. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ನಿಮ್ಮೆಲ್ಲರ ಪ್ರೀತಿಗೂ, ಹಿಂದೆ ಇರುವಂಥ ಎಲ್ಲ ಹುಡುಗರಿಗೂ ಥ್ಯಾಂಕ್ ಯು. ಲವ್ ಯು ಆಲ್. ಅಯ್ಯಯ್ಯೋ, ಅವ್ರು ಕ್ಯಾಚ್ ಮಾಡಿಬಿಟ್ರು, ಅವ್ರು ಕ್ಯಾಚ್ ಮಾಡಿಬಿಟ್ರು ಅವರು. ಬಟ್ ರಚಿತಾ ರಾಮ್ ಅವರ ಮುಂದಿನ ಸಿನಿಮಾ, ಐ ಮೀನ್ ಈಗ ನಡೀತಾ ಇರೋ ಸಿನಿಮಾ 23ನೇ ತಾರೀಕು ರಿಲೀಸ್ ಆದಂತ ಸಿನಿಮಾ ಲ್ಯಾಂಡ್ ಲಾರ್ಡ್ ಆಗಿರ್ಬೋದು, ಹಾಗೆ ಕಲ್ಟ್ ಆಗಿರ್ಬೋದು. ಇಲ್ಲಿರೋದು ಒಂದಷ್ಟು ಜನ ನೋಡಿರ್ತೀರಾ ಅಂತ ಅನ್ಕೊಂಡಿದ್ದೀನಿ. ನೋಡಿದ್ರ ಕಲ್ಟ್ ನ? ಎಸ್ ಎಸ್. ಲ್ಯಾಂಡ್ ಲಾರ್ಡ್ ನ ನೋಡಿದ್ರ? ಏನ್ ಹೇಳಿ? ನಿಂಗವ್ವಂಗೆ ತೋರಿಸಿದಂತ ಪ್ರೀತಿ, ಇತಿಹಾಸಿನಿಗೆ ತೋರಿಸಿದಂತ ಪ್ರೀತಿ, ನಮ್ಮ ಸಿನಿಮಾ, ನಮ್ಮ ಕನ್ನಡ ಸಿನಿಮಾಗೆ ತೋರಿಸಿದಂತ ಪ್ರೀತಿ. ಥ್ಯಾಂಕ್ ಯು ಸೋ ಮಚ್. ನೋಡಿಲ್ದೇ ಇರೋರು ದಯವಿಟ್ಟು ಮಿಸ್ ಮಾಡಕ್ ಹೋಗ್ಬೇಡಿ ಲ್ಯಾಂಡ್ ಲಾರ್ಡ್ ಹಾಗೆ ಕಲ್ಟ್ ಚಿತ್ರನ. ಸಿನಿಮಾ ತುಂಬಾ ಚೆನ್ನಾಗಿದೆ. ಎಲ್ಲರೂ ಕೇಳ್ತಾರೆ ಏನಿದೆ ಕಂಟೆಂಟ್, ಏನಿದೆ, ಏನ್ ಮೇಕಿಂಗ್ ಇದೆ, ಎಲ್ಲಾನು ಇದೆ ಈ ಸಿನಿಮಾದಲ್ಲಿ. ದಯವಿಟ್ಟು 2 ಸಿನಿಮಾನ ನೋಡಿ. ಯಾರೋ ಬಂದು ನೋಡ್ಬಿಟ್ಟು ನಿಮ್ಗೆ ಚೆನ್ನಾಗಿಲ್ಲ ಅಂತ ಈಸಿಯಾಗಿ ಹೇಳ್ಬೋದು, ಬಟ್ ನೀವು ಹೋಗಿ ನೋಡಿದ್ಮೇಲೆ ಗೊತ್ತಾಗುತ್ತೆ ಸಿನಿಮಾದಲ್ಲಿ ಏನಿದೆ ಅಂತ. ನನ್ನ ಒಂದು ಸಣ್ಣ ಮನವಿ, ದಯವಿಟ್ಟು ಕನ್ನಡ ಸಿನಿಮಾಗಳನ್ನ ನೋಡಿ ನಮ್ಗೆಲ್ರಿಗೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ರಚ್ಚು, ನೀವು ತಲೆಯನ್ನೇ ಕೆಡ್ಸ್ಕೊಬೇಡಿ, ಯಾಕಂದ್ರೆ ಇಡೀ ಕನಕಪುರ ಆಲ್ರೆಡಿ ಲ್ಯಾಂಡ್ ಲಾರ್ಡ್ ನೋಡಾಯ್ತು, ಕಲ್ಟ್ ಸಿನಿಮಾನು ನೋಡಾಯ್ತು, ಎಲ್ಲಾ ಹಾಡುಗಳನ್ನ ಇಷ್ಟಪಟ್ಟಾಯ್ತು. ಎಲ್ರು ಒಂದ್ಸತಿ ಪ್ರೀತಿಯಿಂದ ನಿಗವಾ ಅಂತ ಹೇಳಿ. ಅರೆ ವಾ. ಈಗ ನೀವು ಲೇಡಿ ಸೂಪರ್ ಸ್ಟಾರ್ ಅಲ್ವಾ? ಎಲ್ಲ ನಮ್ಮ ಹೀರೋಯಿನ್ಸ್ ಇಲ್ಲಿ ವೇದಿಕೆ ಮೇಲೆ ಬಂದ್ರೆ ಡ್ಯಾನ್ಸ್ ಮಾಡಿ ಅಂತ ಕೇಳ್ತೀವಿ, ಬಟ್ ನಿಮ್ಮ ಹತ್ರ ಡೈಲಾಗ್ ಕೇಳಬೇಕು. ಕರೆಕ್ಟಾ ಬಾಯ್ಸ್? ಒಂದೇ ಒಂದು ಡೈಲಾಗ್, ಎನಿ ಒನ್ ಡೈಲಾಗ್. ಇಲ್ಲ 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 ಇಲ್ಲ, ನಾನು ಡಾನ್ಸ್ ಮಾಡಿದ್ರೆ ಆಂಕರ್ ನೀವಿಬ್ರು ಸೇರ್ಕೊಂಡು ಏನೋ ಅಡ್ಜಸ್ಟ್ ಆಗ್ಬಿಟ್ರಂಗಿದ್ದೀರಾ. ಇಲ್ಲ ಇಲ್ಲ, ಅವರೆಲ್ಲ ಕಾಯ್ತಾ ಇದಾರೆ ಏನೋ ಸ್ಟೆಪ್ಸ್ ಹಾಕ್ತಾರೆ ನೋಡೋಣ ಅಂತ. ನೀವೇನ್ರಿ ನೀವು? ಆಯ್ತು ಸರ್, ಒಂದೊಳ್ಳೆ ಮ್ಯೂಸಿಕ್ ಡ್ಯಾನ್ಸ್ ಹಾಕಪ್ಪ ಅವ್ರದ್ದು. ನೀವು ಕೇಳೋದೆಚ್ಚ, ರಚ್ಚು ಮಾಡೋದೆಚ್ಚ.